ಶಾಸಕ ಜಮೀರ್ ಅಹಮದ್ ವಿರುದ್ಧ ಆಡಿಯೋ ಬಾಂಬ್. ಸಿಎಂ ಆಪ್ತ ಜಮೀರ್ ಅಹಮದ್ಗೆ ಕೈತಪ್ಪುತ್ತಾ ಮಂತ್ರಿಗಿರಿ. ಈಗಾಗಲೇ ಒಂದು ಆಡಿಯೋ ಜಮೀರ್ ಅಹಮದ್ ಅವರದು ಎನ್ನಲಾದಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಸೊ ಕೈ ತಪ್ಪುತ್ತಾ ಇದರಿಂದಾಗಿ ಮಂತ್ರಿಗಿರಿ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ಇದೆಯಾ? ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ ಅನ್ನುವಂತಹ ಬಹಳಷ್ಟು ವಿಚಾರಗಳು ಓಡಾಡ್ತಾ ಇತ್ತು. ಜಮೀರ್ ಅಹಮದ್ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನ ಮಾಡಲಾಗುತ್ತಾ? ಡಿಸಿಎಂ ಇಲ್ಲವೇ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಇದ್ರು ಜಮೀರ್. ಆಡಿಯೋ ವೈರಲ್ ಬೆನ್ನಲ್ಲೇ ಜಮೀರ್ ವಿರುದ್ಧವಾಗಿ ಕೈ ಗರಂ ಆಗಿದೆಯಂತೆ. ದಾವಣಗೆರೆ ಬೈ ಎಲೆಕ್ಷನ್ ವೇಳೆಯಲ್ಲಿ ಪ್ರಚಾರಕ್ಕೆ ಅಂತ ಹೇಳಿ ಫಸ್ಟ್ ಹೋಗಿರ್ಲಿಲ್ಲ, ಆನಂತರ ಏನೋ ಹೋಗಿ ಬಂದಂಗೆ ಹೋದ್ರು ಜಮೀರ್ ಅವರು. ಈ ವಿಚಾರವಾಗಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದು ಫಸ್ಟ್ ಜಮೀರ್ ಅವರು. ಹಾಗಾಗಿ ನೂತನ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡದಂತೆ ಒತ್ತಾಯವನ್ನ ಮಾಡಲಾಗುತ್ತಾ? ಇತ್ತ ಆಪ್ತ ಜಮೀರ್ ಅವರಿಗೆ ಸಂಪುಟದಲ್ಲಿ ಸ್ಥಾನವನ್ನ ಕಲ್ಪಿಸಲು ಸಿದ್ದರಾಮಯ್ಯ ಅವರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನನ್ನ ಪರಮಾಪ್ತರಿಗೆ ಎಲ್ರಿಗೂ ಕೂಡ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ. ನನ್ನನ್ನ ಕೈ ಬಿಟ್ಟರು ಕೂಡ ನನ್ನ ಆಪ್ತರನ್ನ ಕೈ ಬಿಡಬಾರ್ದು ಅಂತ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ, ಸಿದ್ದರಾಮಯ್ಯ ಅವರು ಆ ಕಡೆ ನೋಡಿದ್ರೆ ತನ್ನ ಆಪ್ತರನ್ನ ಕೈ ಬಿಡಬಾರ್ದು, ಸಚಿವ ಸ್ಥಾನದಿಂದ ಅವರನ್ನ ಹಾಗೆ ಉಳಿಸ್ಕೊಳ್ಬೇಕು ಅಂತ ಶತ ಪ್ರಯತ್ನ. ಈ ಕಡೆ ನೋಡಿದ್ರೆ ಇವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಕ್ಕೆ ಸಾಕ್ಷಿ ಇರಲಿಲ್ಲ, ಬಟ್ ವಿಚಾರ ಓಡಾಡ್ತಾ ಇತ್ತು. ಈಗ ಅಧಿಕೃತವಾದಂತಹ ಸಾಕ್ಷಿನೇ ಸಿಕ್ಕಿಬಿಟ್ಟಿದೆ. ಸೊ ಏನ್ ಆಗ್ಬೋದು, ಯಾವ ರೀತಿಯಾದಂತಹ ಆಕ್ಷನ್ ಆಗುತ್ತೆ? ಮತ್ತೆ ಸಂಪರ್ಕಕ್ಕೆ ಬರ್ತಾರೆ ಆನಂದ್ ಅವರು. ಈಗಾಗಲೇ ನೋಡಿ ಗಮನಿಸ್ತಾ ಇದ್ದೀರಿ ನೀವು ಕೂಡ ಏನೇನ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ. ಅದರಲ್ಲೂ ಕೂಡ ಇದೇ ಸಂದರ್ಭದಲ್ಲಿ ಮಂತ್ರಿ ಸ್ಥಾನವನ್ನ ಕೊಡ್ತಾರೆ, ಜಮೀರ್ ಅವರನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲೂ ಇದ್ರು, ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪರಮಾಪ್ತರು ಇರ್ತಾರೆ ಅಂತ ಹೇಳಿ ವಿಚಾರಗಳು ಕೂಡ ಓಡಾಡ್ತಾ ಇತ್ತು. ಅದರ ಬೆನ್ನಲ್ಲೇ ಇದೀಗ ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದ್ದು, ಇದು ಸತ್ಯವಾ ಅಸತ್ಯವಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ, ಜೊತೆಗೆ ಈ ಹಿಂದೆ ಕೂಡ ಈ ಮಾತು ಬರುವಂತಹ ಹಿಂದೆಯೂ ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಜಮೀರ್ ಅವರು ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಓಡಾಡ್ತಾ ಇತ್ತು. ಬಟ್ ಅದಕ್ಕೆ ಒಂದು ಅಧಿಕೃತವಾದಂತಹ ಸಾಕ್ಷಿ ಏನು ಅವ್ರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿರ್ಲಿಲ್ಲ. ಬಟ್ ಇವತ್ತು ಅದು ಸಾಕ್ಷಿಯಾಗಿ ಆ ಒಂದು ಆಡಿಯೋ ನಿಂತ್ಕೊಳ್ಳುತ್ತಾ ಅವ್ರದ್ದು ಅನ್ನೋದೇ ಆದರೆ 100% ಅವರ ವಿರುದ್ಧವಾಗಿಯೂ ಕೂಡ ಹೈಕಮಾಂಡ್ ನಾಯಕರು ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಅಥವಾ ಏನೋ ಆಕ್ಷನ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಜೊತೆಗೆ ಮಂತ್ರಿಗಿರಿ ಏನಿದೆ ಅದು ಕೈ ತಪ್ಪುವಂತಹ ಸಾಧ್ಯತೆಗಳು ಕೂಡ ಇದೆ. ಪ್ರಮುಖವಾಗಿ ಈ ಒಂದು ಆಡಿಯೋ ವೈರಲ್ ಆಗ್ತಿದ್ದಂತೆ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯನವರ ನಿವಾಸಕ್ಕೆ ದೌಡಾಯಿಸಿ ಬಂದಿರತಕ್ಕಂಥದ್ದು. ಸಿದ್ದರಾಮಯ್ಯನವರಿಗೆ ಸಮಜಾಯಿಸಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ತಮ್ಮ ಸಂಪುಟದಲ್ಲಿ ತಮಗೆ ಸಚಿವ ಸ್ಥಾನ ಈ ಒಂದು ಆಡಿಯೋದಿಂದ ಸಿಗೋದಿಲ್ಲ ಅನ್ನೋ ಒಂದು ಆತಂಕನೂ ಕೂಡ ಈಗ ಪ್ರಮುಖವಾಗಿ ಜಮೀರ್ ಅಹಮದ್ ಅವರಿಗೆ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರ ಬಳಿ ಚರ್ಚೆ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಈಗ ವೈರಲ್ ಆಗಿರ್ತಕ್ಕಂಥ ಆಡಿಯೋ ತಮ್ಮದಲ್ಲ, ಯಾರೋ ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ, ತಮ್ಮ ವಿರೋಧಿಗಳ ಕೈವಾಡ ಇದೆ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರಿಗೆ ಇದೇ ರೀತಿಯ ಒಂದು ಸಮಜಾಯಿಷಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಹೈಕಮಾಂಡ್ ನಾಯಕರಿಗೂ ಕೂಡ ಈ ಒಂದು ವಿಚಾರವನ್ನ ಮತ್ತೆ ತಾವು ನೀಡಿರ್ತಕ್ಕಂಥ ಒಂದು ಸಮಜಾಯಿಷಿಯನ್ನ ತಿಳಿ ಹೇಳಬೇಕು ಅನ್ನೋದು ನಿಟ್ಟಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಜಮೀರ್ ಅಹಮದ್ ಅವರು ಮನವಿಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮೊದಲ ಹಂತದ ಸಂಪುಟ ರಚನೆ ವೇಳೆ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಆತಂಕ ಈಗ ಅವರಿಗೆ ಶುರುವಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಬಳಿ ಚರ್ಚೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಜಮೀರ್ ಅಹಮದ್ ಅವರ ಹೆಸರನ್ನ ಪರಿಗಣಿಸ್ತಾರ ಇಲ್ವಾ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇರತಕ್ಕಂಥದ್ದು. ಮತ್ತೊಂದೆಡೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರ್ತಕ್ಕ ಆರೋಪ ಜಮೀರ್ ಅಹಮದ್ ಅವರ ಮೇಲಿದೆ. ಅವರನ್ನ ಸಚಿವ ಸಂಪುಟಕ್ಕೆ ಯಾವುದೇ ಕಾರಣಕ್ಕೂ ಸೇರಿಸಿಕೊಳ್ಳಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಹಲವು ಮುಸ್ಲಿಂ ಮುಖಂಡರು ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಕೆಲವು ಮುಸ್ಲಿಂ ಮುಖಂಡರು ಒತ್ತಾಯವನ್ನ ಮಾಡಿದ್ದಾರೆ. ಜಮೀರ್ ಅಹಮದ್ ಬದಲು ಎನ್ ಎ ಹ್ಯಾರಿಸ್ ಇಲ್ಲಾಂದ್ರೆ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇವರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಆಡಿಯೋ ವೈರಲ್ ಆಗಿದೆ. ಇದೆಲ್ಲದರ ಒಂದು ರಿಪೋರ್ಟ್ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಪಡೆದುಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಜೊತೆಗೆ ಪಕ್ಷದ ಮುಸ್ಲಿಂ ಮುಖಂಡರ ಒಂದು ಅಭಿಪ್ರಾಯವನ್ನು ಕೂಡ ಕೇಳಲಾಗಿರ್ತಕ್ಕಂಥದ್ದು. ಹಾಗಾಗಿ ಸಂಪುಟದಲ್ಲಿ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವಾ ಅನ್ನೋ ಒಂದು ಕುತೂಹಲ ಸದ್ಯಕ್ಕಿರ್ತಕ್ಕಂಥದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಆನಂದ್.